ಮೊದಲಿಗೆ ನನ್ನ ಮಾಲೂರು ತಾಲೂಕಿನ ಜನತೆಗೆ ಮತ್ತೆ ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಏನು ನನ್ನ ಎರಡನೇ ಅವಧಿಗೆ ಶಾಸಕನಾಗಿ ಮಾಡಿದಾದ ಮೇಲೆ ನಾನು 248 ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ MLA ಅಂತ ನನಗೆ BJP ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು 2.5 ವರ್ಷ, ಅದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ತುಂಬ ನೋವು ತಿಂದಿದ್ದು ಕೂಡ ನಾನು. ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ, ನನ್ನ ಅಭಿಮಾನಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರುಗಳು, ನನ್ನ ಕುಟುಂಬ, ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಸರ್ಕಾರ ಇದೆ, ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಕೌಂಟಿಂಗ್ ಅಂತೆ, ಏನೋ ಆಗದಂತೆ, ಏನೋ ಮಾಡಿಬಿಟ್ಟವ್ರಂತೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಾನು ಗೆದ್ದುಬಿಡ್ತೀನಿ, ಅವ್ರು ಸೋತೋಗ್ಬಿಡ್ತಾರೆ, ರೀಕೌಂಟಿಂಗ್ ಆಗ್ತದೆ, ಎಲೆಕ್ಷನ್ ಆಗ್ತದೆ, ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬ ನನ್ನ ಅಭಿಮಾನಿಗಳು, ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ನೋವು ತಿಂದಿತ್ತು. ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು, ಕೋರ್ಟ್ ಆದೇಶ, ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು. ಯಾವತ್ತೂ ಕೂಡ ಅಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನ ಗೌರವಿಸಬೇಕಾಗ್ತದೆ. ಆ ಗೌರವ ಕೊಡೋಂಥವ್ರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ, ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮೇಲೆ ನಂಬಿಕೆ ಇಟ್ಟಿರೋರು ನಾವು. ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದೂ ಡಿಫ್ರೆನ್ಸ್ಗಳನ್ನು ಕಂಡಿಲ್ಲ, ಖುಷಿ ಆಗ್ತದೆ. ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದ್ದೀನಿ, ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ. ಏನು ಕೌಂಟಿಂಗ್ ಆಯಿತು, ಓದು ಕೌಂಟಿಂಗಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದ್ದನ್ನು ಅನುಮಾನ ಪಡ್ತಾ ಇದ್ವಿ, ಪ್ರೊಸೀಜರು ಲ್ಯಾಪ್ಸ್ ಆಗಿದೆ ಅನ್ನೋದು, ಏನೋ ಮಾಡಿಬಿಟ್ಟವ್ರೆ ಅನ್ನೋದು, ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು. ನಿಜವಾಗಲೂ ಖುಷಿ ಆಗಿದೆ ಏನಂದ್ರೆ, ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ. ಅವತ್ತು ನನ್ನ ಅಧಿಕಾರಿಗಳು ಅಲ್ಲ, ನನ್ನ ಸರ್ಕಾರನೂ ಅಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಅಧಿಕಾರಿಗಳಿರಲಿ, ಅವರ ಕೆಲಸವನ್ನು ತುಂಬ ಜವಾಬ್ದಾರಿಯುತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ. ನಾನೇನು 2.5 ವರ್ಷ ನೋವು ತಿಂದಿದ್ದೆ, ನನ್ನ ಕಾರ್ಯಕರ್ತರು, ನನ್ನ ಕುಟುಂಬ ನೋವು ತಿಂದಿತ್ತು. ಇವತ್ತು ನನಗೆ ನ್ಯಾಯ ದೊರಕಿದೆ, ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ. ಅದೇನೇ ಆದರೂ ಕೂಡ ಮಾಲೂರು ತಾಲೂಕಿನ ಇತಿಹಾಸ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೆ. ಇದು ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ. ಇದು ಮಾಲೂರು ತಾಲೂಕಲ್ಲಿ ಎಲೆಕ್ಷನ್ ಆದಮೇಲೆ ಗೌರವವಾಗಿ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು. ಏನು ಮಾಡ್ತೀರಿ, ನಾವು ಮಾಡಿದಂಥ ತಪ್ಪನ್ನು ಹಿರಿಯರು ಹೇಳ್ತಾರೆ, ನೀನು ಮಾಡಿದ್ದು ನೀನೇ ಉಣ್ಣಂಪ ಅಂತ. ಉಂಡಿದ್ದು ಆಯಿತು, ನೋವು ತಿಂದಿದ್ದು ಆಯಿತು. ಅದಕ್ಕೆ ದೇವರು ಮತ್ತು ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ. ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ತೀರ್ಮಾನ ಮಾಡಿದೆ, ಇವತ್ತು ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ 2.5 ವರ್ಷ ಕೋರ್ಟ್ಗಳ ಜೊತೆಗೆ ವೈಯಕ್ತಿಕವಾಗಿ ಮಾತಾಡೋಂಥದ್ದು, ಎದ್ದರೆ ಕೂತ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು. ಅಕ್ರಮ ಮಾಡಿಬಿಟ್ಟವ್ರೆ, ಮತ್ತು ಕೌಂಟಿಂಗ್ ಆಗ್ತದೆ, ಮತ್ತು ರಿಎಲೆಕ್ಷನ್ ಆಗ್ತದೆ,
ಅಂಥೇಳಿ. ಆದರೆ ಇವತ್ತು ಅದಕ್ಕೊಂದು ತೆರೆ ಆಗಿದೆ. ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನು ಟೀಕೆಗಳು ಮಾಡೋಂಥವ್ರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದೆ, ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ನಾಯಕರು ಮುಖಂಡರುಗಳಾಗಿರ್ಬೋದು, ಯಾವುದೇ ಜನಾಂಗದವರಾಗಿರ್ಬೋದು, ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಂಟ್ರ್ ಕೊಡೋದಿಲ್ಲ ಅಂತ ಮೊದಲಿಂದೂ ಹೇಳಿದ್ದೀನಿ. ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂಥ ನೋವು, ಅವರೇನು ಮಾತಾಡಿದ್ರು, ನಾನೇನು ಮಾತಾಡಿದ್ದೆ, ಎಷ್ಟು ಕಷ್ಟಗಳು ನೋವು ತಿಂದೆ, ಆದರೆ ಇನ್ನೇನೂ ಇಲ್ಲ, ಸಮಾಧಾನ ಆಗಿದೆ ನನಗೆ. ಇನ್ನು ಮುಂದೆ ನಾನು ನನ್ನ ಬಗ್ಗೆ 1000 ಮಾತಾಡಲಿ, ನಾನಂತೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನು ಹೋಗ್ಕೂಡ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನನ್ನ ತೀರ್ಮಾನ ಏನು ಅಂದರೆ, ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ. ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವತ್ತು ಮಾಲೂರು ತಾಲೂಕಿಗೆ ಸುಮಾರು 2,500 ಕೋಟಿಯನ್ನು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ ಅಂಥ ಒಂದು ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿಸೋಂಥ ಕೆಲಸ ರಸ್ತೆಗಳಾಗಿರ್ಬೋದು, ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಕೆರೆ ಆಗಿರ್ಬೋದು, ಇವೆಲ್ಲ ಕೂಡ ನನ್ನ ಗುರಿ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮಾತಾಡಲಿ, ಏನು ಬೇಕೋ ಮಾತಾಡಲಿ. ತಾವು ಕೂಡ ನೋಡಿದಿರಿ, ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ. ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋನ್ನ ಏನು ಆಗೋಯ್ತು, ಇನ್ನೇನು ಕಮ್ಮಿ ಇಲ್ಲ, ಇನ್ನು ಬಂದುಬಿಡ್ತದೆ, ನಾಳೆ ನಾಳಿದ್ದು MLA ಗಿರಿ ನನಗೆ ಬಂದುಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾಯಿದ್ದು. ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯಿತು. ನಾನಂತೂ ಅವ್ರ ಬಗ್ಗೆ ಏನು ಮಾತಾಡಿ, ಎಷ್ಟು ಮಾತಾಡಿದ್ರು ಮಾತಾಡ್ಬೋದು. ಇನ್ನು ಇವತ್ತಿಂದ BJP ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು, ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಷನ್, ನಿನಗೆ ನನ್ನ ಬಗ್ಗೆ ನೀನೇನು ಬೇಕೋ ಮಾತಾಡು, ನಾನು ಮಾತ್ರ ಇನ್ನು ತುಟ್ಟುಪುಟ್ಟಕ್ಕನ್ನಲ್ಲ ನಿನ್ನ. ತುಟ್ಟುಪುಟ್ಟಕ್ಕಲ್ಲ ಅಲ್ಲ, ಆಕ್ಷೇಪಣೆಗಳು ಬಿಡ್ರಿ. ಏನೋ ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು. ಆ ಭಗವಂತ ಇದ್ದ, ಸಂವಿಧಾನ ಇತ್ತು, ಆ ನ್ಯಾಯ ಇತ್ತು, ಆ ನ್ಯಾಯಾಲಯ, ಸಂವಿಧಾನ, ಆ ದೇವರು. ಏನು ಟೀಕೆ ಟಿಪ್ಪಣಿಗಳು ಮತ್ತು ಇನ್ನೂ ತೀಟಿಗಳು ಎಲ್ಲ ಗಲಾಟೆಗಳು ಏನೇನು ಮಾಡೋಕ್ಕೆ ಹೋದ್ರು ಕೂಡ ಏನೂ ಸಿಕ್ಕಲಿಲ್ಲ. ಏನಂತ ಬಂದು ಹೇಳ್ತಾರೋ ನಿಮ್ಗೆ ಹೇಳ್ಕೊಳ್ಳಿ, ಏನೂ ಇಲ್ಲ. ನಾವು ಏನು ಅಂದ್ಕೊಂಡಿದ್ದು ಅದ್ರ ಪ್ರಕಾರ ಆಗಿದೆ, ಯಾವುದ್ಯಾವುದು ಏನೇನೂ ಆಗಿಲ್ಲ. ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕಾಗ್ತದೆ. ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ. ನಿಮಗೂ ಒಂದು ವಿಷಯ ನಾನು ಹೇಳೋದೇನೆಂದರೆ, ತುಂಬ ಬೇಜಾರುಪಟ್ಟಿದ್ದೀರಿ, ತುಂಬ ನೋವು ತಿಂದಿದ್ದೀರಿ. ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪೇನಿದೆ, ಆ ತೀರ್ಪು ಇವತ್ತು ನೋಡಿದ್ದೀವಿ ನಾವು. ಫೈನಲ್ಲಾಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ. ಸಮಾಧಾನಕರವಾಗಿದ್ದೀವಿ, ಖುಷಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ. ನ್ಯಾಯಾಲಯ ನಮ್ಮ ಪರ ಇರ್ತದೆ. ಆದರೆ ಒಂದೇನೆಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡೋಗ್ಬೇಡ್ರಿ. ಇವತ್ತು ಕೌಂಟಿಂಗ್ ಆಗಿದೆ, ಅದೇನೋ ಗೆದ್ದುಬಿಟ್ಟಿವಂತೆ, ನಮ್ಗೆ ಆ ತೊಂದರೆ ಮಾಡಿದರು, ಈ ತೊಂದರೆ ಮಾಡಿದರು ಅಂತೇಳಿ ಗಲಾಟೆ ಮಾಡೋಕ್ಕೆ ಹೋಗೋದು, ಮತ್ತು ಯಾರಿಗಾದ್ರು ತೊಂದರೆ ಕೊಡೋಕ್ಕೆ ಹೋಗೋದು. ಯಾರು ಕೊಡಬೇಕು? ನಾವು ಯಾರ ಮೇಲೆ ಗಲಾಟೆ ಮಾಡಬೇಕು? ರೈಟೋ ರಾಂಗು ನಮ್ಮ ತಾಲೂಕಿನ ಜನ, ರೈಟೋ ರಾಂಗು ಹೊಸಕೋಟವ್ರ ಜೊತೆಗೆ ಹೋಗ್ಬಿಟ್ಟವ್ರೆ. ಅವರು ಒಳ್ಳೆ ಬುದ್ಧಿ ದೇವ್ರು ಕೊಡ್ತಾನೆ. ನಾವು ಯಾರ ಮೇಲೆ ತೊಂದರೆ ಮಾಡೋಕ್ಕೆ ಹೋಗ್ಬೇಕು? ನಮ್ಮೂರ ಮೇಲೆ ಮಾಡೋಕ್ಕೆ ಹೋಗ್ಬೇಕು? ಬೇಡ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು, ಮಾಲೂರು ಟೌನಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮದು ಒಂದೇ ಗುರಿ, ಶಾಂತಿಯುತವಾಗಿ ಮಾಲೂರು ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು ಮತ್ತು ಮಾಲೂರು ತಾಲೂಕನ್ನು ಅಭಿವೃದ್ಧಿ ಮಾಡೋದು. ನಾನು ಈಗ ಒಂದು ರೀತಿಯಲ್ಲಿ ಈ 2.5 ವರ್ಷ ಟೆನ್ಷನ್ನು, ನೋವು, ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ. ಹೊಸ ನಂಜೇಗೌಡ ಆಗ್ತೀನಿ, ನಾನು ಹೊಸ ಬದಲಾವಣೆ ಆಗ್ತೀನಿ. ನನ್ನ ನಮ್ಮಿನವ್ರನ್ನ ಕೈ ಹಿಡಬೇಕು, ಪಕ್ಷವನ್ನು ಕಟ್ಟಬೇಕು,
ತಾಲೂಕನ್ನ ಡೆವಲಪ್ಮೆಂಟ್ ಮಾಡಬೇಕು, ತಾಲೂಕನ್ನ ಶಾಂತಿಯುತವಾಗಿ ತಗೊಂಡು ಹೋಗಬೇಕು. ಇದು ಒಂದೇ ನನ್ನ ಗುರಿ. ಇದಕ್ಕೆ ಇನ್ನು ಉಳಿದಿರೋ ಒಂದು 2.5 ವರ್ಷ ನಾನು ಒತ್ತನ್ನು ಕೊಡ್ತೀನಿ. ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷ ಆಗಿರ್ರಿ, ಖುಷಿಯಾಗಿರ್ರಿ. ಆದರೆ ಎಲ್ಲೂ ಏನೂ ಕೂಡ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಆಮೇಲೆ ಮತ್ತೆ